ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಗೌರಿ ಹಬ್ಬ ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಮೊದಲಾದರೆ ಎಲ್ಲರೂ ಬಿದಿರಿನ ಮರಗಳನ್ನು ತಂದುಬಿಟ್ಟು ಅದಕ್ಕೆ ಅರಿಶಿನ ಎಲ್ಲ ಹಚ್ಚಿ ಅರಿಶಿನದ ಕೊಂಬೆಲ್ಲ ಕಟ್ಬಿಟ್ಟು ಅದರೊಳಗೆ ಧಾನ್ಯಗಳನ್ನು ಎಲ್ಲ ಹಾಕ್ಬಿಟ್ಟು ಮರದ ಬಾಗಿನ ಅಂತ ಕೊಡೋ ಪದ್ಧತಿ ಇತ್ತು. ಆದರೆ ಇವಾಗ ಏನಾಗಿದೆ ಅಂದರೆ ಆ ಮರಗಳನ್ನು ತಂದ ಮೇಲೆ ಅದನ್ನು ಆಮೇಲೆ ಏನು ಮಾಡೋದು, ನಾವು ಉಪಯೋಗಿಸಲ್ಲ. ಹಿಂದಿನ ಕಾಲದಲ್ಲಾದರೆ ಅದನ್ನ ನಾವು ಧಾನ್ಯಗಳನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ಬಳಸ್ತಾಯಿದ್ರು. ಆದರೆ ಈಗ ಯಾರೂ ಆ ಥರದ ಕೆಲಸಗಳನ್ನು ಯಾರೂ ಮಾಡೋದು ಇಲ್ಲ. ಅದು ಕ್ಲೀನ್ಡೇ ಸಿಗೋದ್ರಿಂದ ಅದರ ಅವಶ್ಯಕತೆ ಕೂಡ ಇರಲ್ಲ. ಆದರೆ ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲರೂ ಸ್ಟೀಲ್ ತಟ್ಟೆಗಳಲ್ಲಿ, ಬುಟ್ಟಿಗಳಲ್ಲಿ, ಆ ಥರದ್ರಲ್ಲಿ ಆ ಸಾಮಗ್ರಿಗಳನ್ನೆಲ್ಲ ಇಟ್ಟು ಮರದ ಬಾಗಿನ ಅಂತ ಹಾಗೆ ಕೊಡೋ ಪದ್ಧತಿ ಶುರುವಾಗ್ಬಿಟ್ಟಿದೆ. ಅದಕ್ಕೆ ನಾನು ನಿಮಗೆ ನೋಡಿ, ಈ ಥರ ಮರನ ನಾವೇ ಮನೆಯಲ್ಲಿ ರಟ್ಟಲ್ಲಿ ರೆಡಿ ಮಾಡಿಬಿಟ್ಟು ನಾವು ಎಲ್ಲರಿಗೂ ಅದನ್ನು ನಾವೇನು ಕೊಡ್ತೀವಲ್ವ ಅದರ ಜೊತೆಯಲ್ಲೇ ಕೊಡ್ಬೋದು ಅನ್ನೋದು ನನ್ನ ಐಡಿಯಾ ಅಷ್ಟೇ. ನೋಡಿ, ಈಗ ಇದರ ಚಿಕ್ಕ ಚಿಕ್ಕ ಮರ ಮಾಡಿಬಿಟ್ಟು ಕಲರಲ್ಲಿ ಮಾಡ್ಬೋದು ನೀವು. ಅದರಲ್ಲಿ ಅರಿಶಿನ ಕುಂಕುಮದ ಪ್ಯಾಕೆಟ್ ಇಟ್ಟಿದ್ದೀನಿ, ಒಂದು ಹೂವು ಇಟ್ಟಿದ್ದೀನಿ, ಮತ್ತು ಒಂದು ಈ ಥರ ಸುಮ್ಮನೆ ಒಂದು ಚಮಕಿ ಇಟ್ಟಿದ್ದೀನಿ. ಮತ್ತು ಈ ಥರದ ಮರಗಳನ್ನು ಮಾಡಿದಾಗ ನೋಡಿ ಎಷ್ಟೊಂದು ಮಾಡ್ತಾನೂ ಇದ್ದೀನಿ ನಾನು. ಹಬ್ಬದಲ್ಲಿ ಎಲ್ಲರಿಗೂ ಕೊಡಬೇಕು ಅಂತ ಇದನ್ನು ಒಂದ್ರ ಮೇಲೊಂದು ಹೀಗೆ ಇಟ್ಬಿಟ್ಟು ಒಂದು ಲೇಸ್ ಹೀಗೇನಾದರೂ ಕಟ್ಟಿ ಅದರೊಳಗೆ ಅರಿಶಿನ ಕುಂಕುಮದ ಪಟ್ಟಣ ಎಲ್ಲ ಇಟ್ಟು ಕೂಡ ಕೊಡ್ಬೋದು. ಮತ್ತು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ವ, ಅವಾಗ ನೀವು ಅವ್ರಿಗೆ ಏನಾದರೂ ಮರದ ಬಾಗಿನ ಥರನೇ ಕೊಡಿಸ್ಬೇಕು ಅಂತ ಇರುತ್ತೆ. ಆಗ ನೀವು ದೊಡ್ಡದಾಗಿ ಸ್ವಲ್ಪ ಇರೋದ್ರಲ್ಲಿ ನೋಡಿ ಈ ಥರ ದಪ್ಪ ರಟ್ಟು ತೊಗೊಂಡ್ಬಿಟ್ಟು ಇದರಲ್ಲಿ ನೀವು ರೆಡಿ ಮಾಡಿ ಆ ಮಕ್ಳ ಕೈನಲ್ಲಿ ಕೂಡ ನೀವು ಕೊಡಿಸ್ಬೋದು. ಇದು ಏನು ಕಷ್ಟ ಇಲ್ಲ ಈ ಮರ ಮಾಡೋದನ್ನು. ಅದಕ್ಕೆ ನಿಮ್ಗೆ ಈ ಥರ ನಾನು ಮರ ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಒಂದು ಸ್ಕ್ವೇರ್ ಶೀಟನ್ನು ನೀವು ತಗೊಳ್ಳಿ. ಈಗ ಗೊತ್ತಾಗುತ್ತಲ್ವ, ಇದೇನು ಕಷ್ಟ ಇಲ್ಲ. ನೋಡಿ, ಹೀಗೆ ತಗೊಂಡು ನೀವು ಅದನ್ನು ಈ ಥರ ಫೋಲ್ಡ್ ಮಾಡಿ. ನೋಡಿ, ಫಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಅದೇ ಥರ ಈ ಕಡೆನೂ ಫೋಲ್ಡ್ ಮಾಡಿ. ನೋಡಿ, ಈಗ ಈ ಪ್ಲಸ್ ಮಾರ್ಕ್ ಫೋಲ್ಡ್ ಬಿಡೋದು ತುಂಬ ಮುಖ್ಯ. ಇದನ್ನು ನೀವು ಹೀಗೆ ಈ ಕರೆಕ್ಟ್ ಸೆಂಟ್ರ್ ಇರುತ್ತಲ್ಲ ಅದರಲ್ಲಿ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳಿ. ಹೀಗೆ ಮಕ್ಳುಗಳಿಗೆ ಹೇಳ್ಕೊಟ್ರಂತೂ ತುಂಬ ಖುಷಿಯಾಗಿ ಮಾಡ್ತಾರೆ ಇದನ್ನು. ನೋಡಿ, ಫೋಲ್ಡಿಂಗೇ ಇದಕ್ಕೆ ತುಂಬ ಮುಖ್ಯ. 4 ಕಡೆ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ನೀವು ಆಮೇಲೆ ಇದನ್ನು ಈ ಥರ ಮಡಿಸ್ಕೊಳ್ಳಿ. ಎರಡೂ ಕಡೆ ಹೀಗೆ ಹೋಲ್ಡ್ ಮಾಡೋದು ತುಂಬ ಮುಖ್ಯ. ಇದು ನೋಡಿ, ಗೊತ್ತಾಯ್ತಲ್ವ ಇದು. ಇವಾಗ ಇದನ್ನು ಎರಡೂ ಬೆರಳಲ್ಲಿ ಹೀಗೆ ಇಟ್ಕೊಂಡು ಹೀಗೆ ಮಾಡೋದ್ರಿಂದ ಅದು ಈ ಶೇಪಲ್ಲಿ ಬರುತ್ತೆ. ನೋಡಿ, ಹೀಗೆ ಬಂತಲ್ವ. ಈಗ ಒಂದನ್ನು ಹೀಗೆ ಓಪನ್ ಮಾಡಿ, ನೀವು ಒಂದು ಸೈಡು ಓಪನ್ ಮಾಡಿಬಿಟ್ಟು ಮತ್ತೆ ಅದೇ ಥರ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಸೆಂಟ್ರ್ ಥರ ಇರುತ್ತಲ್ಲ ಅಲ್ಲಿಗೆ ಕರೆಕ್ಟಾಗಿ ಇದನ್ನು ಮಡಿಸ್ಕೊಳ್ಳಿ. ಹೀಗೆ ಅದೇ ಥರ ಇನ್ನೊಂದು ಕಡೆ ಪಾರ್ಟನ್ನು ಕೂಡ ನೀವು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಮಾಡಿದ್ರಲ್ವ, ಇದನ್ನು ಹೀಗೆ ಪ್ರೆಸ್ ಮಾಡಿಬಿಟ್ಟು ನೀವು ಇಲ್ಲಿ ಬೇಕಾದರೆ ಇದನ್ನು ಹೀಗೇ ಗಮ್ ಮಾಡಿ ಅಂಟಿಸ್ಬಿಡ್ಬೋದು. ಇದನ್ನು ಇಲ್ಲ ಇದ್ರ ಒಳಗಡೆ ಹಾಕ್ಬೋದು. ಹೀಗೆ ಫೋಲ್ಡ್ ಮಾಡಿ ನೋಡಿ, ಹೀಗೆ ಅಂಟಿಸ್ಬಿಟ್ಟು ಇಲ್ಲಿ ನೋಡಿ ಹೀಗೆ ಓಪನ್ ಮಾಡಿದರೆ ನಿಮ್ಮ ಒಂದು ಚೆನ್ನಾಗಿರೋ ಸೇಮ್ ಮರ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಡತ್ತೆ. ಇದನ್ನು ನಾನು ಇಲ್ಲಿ ಏನಿದೆಯಲ್ವ ಇದನ್ನು ಹೀಗೆ ಇಟ್ಬಿಟ್ಟು ಸ್ಟ್ರ್ಯಾಪ್ಲರಲ್ಲಿ ನಾನು ಒಂದು ಪಿನ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಸುಲಭವಾಗಿ ಎಷ್ಟು ಬೇಗ ನಿಮ್ಮ ಒಂದು ಮರ ರೆಡಿ ಆಗಿಬಿಡತ್ತೆ. ಈಗ ಚಿಕ್ಕ ಮಕ್ಳಿಗೋಸ್ಕರ ಕೊಡಿಸ್ಬೇಕು ಅಂತಂದರೆ, ಇಲ್ಲ ದೊಡ್ಡವರೇ ಕೊಡಬೇಕು ಅಂದರೆ ಸಣ್ಣ ಪ್ಯಾಕೆಟ್ ಒಂದು ಅಕ್ಕಿ, ಒಂಚೂರು ಬೆಲ್ಲ ಇಟ್ಬಿಟ್ಟು ಇದನ್ನು ನೀವು ಈ ಥರನೇ ಕೊಡ್ಬೋದು. ನೋಡಿ, ಇನ್ನೂ ಒಂದು ಸಲ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸುಲಭ ಮಾಡೋದು. ನೋಡಿ, 2 ಮಾಡಿದಾಗ ಅದನ್ನು ಒಂದ್ರ ಮೇಲೆ ಒಂದು ಇಟ್ಟು ಕೂಡ ನೀವು ಮಾಡ್ಬೋದು. ನೋಡಿ, ಹೀಗೆ ಪ್ಲಸ್ ಮಾರ್ಕ್ ಬೀಳುತ್ತೆ. ಆಮೇಲೆ ಇದನ್ನು ಹೀಗೆ 4 ಮೂಲೆಗಳನ್ನು ಹೀಗೆ ಸೇರಿಸ್ಕೊಂಡ್ಬಿಡಿ.
ಯಾಕೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಅಂದರೆ ಇದನ್ನು ಇನ್ನೂ ಒಂಥರ ಕೂಡ ನೀವು ಮಾಡ್ಬೋದು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಬಂತಲ್ವ, ಇದನ್ನು ಹೀಗೆ ಇಟ್ಕೊಳ್ಳಿ ಮತ್ತು ಎರಡೂ ಕಡೆ ಹೀಗೆ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡು ಹೀಗೆ ಟರ್ನ್ ಮಾಡ್ಕೊಂಡು ಹೀಗೆ ಇಟ್ಕೊಳ್ಳಿ. ನೀವು ಆವಾಗಲೇ ನಾವೇನು ಮಾಡಿದ್ವಿ, ಇದನ್ನು ಒಂದು ಸೈಡ್ ಓಪನ್ ಮಾಡಿದ್ವಿ, ಆದರೆ ಇವಾಗ ಎರಡೂ ಸೈಡ್ ಆಪೋಸಿಟ್ ಸೈಡ್ ಎರಡೂ ಸೈಡ್ ಓಪನ್ ಮಾಡೋಣ. ಮಾಡಿಬಿಟ್ಟು ನೀವು ಆವಾಗಲೇ ಏನು ಮಾಡಿದ್ರಲ್ವ ಅದೇ ಥರನೇ ಇದನ್ನು ಮಾಡಿ. ಸೇಮ್ ನೋಡಿ ಆ ಥರನೇ ಓಪನ್ ಮಾಡಿದ್ದೀನಿ. ನೋಡಿ ನೋಡಿ ಯಾವ ಥರ ಇದು ರೆಡಿ ಆಯಿತು. ನೋಡಿ ಒಂದು ಸೈಡ್ ಓಪನ್ ಮಾಡಿದಾಗ ನಿಮಗೆ ಅದು ಒಂಥರ ಮರದ ಥರ ಆಯಿತು. ಎರಡೂ ಸೈಡ್ ಆಪೋಸಿಟ್ ಸೈಡ್ಸು ಓಪನ್ ಮಾಡಿದಾಗ ನಿಮ್ಗೆ ಇದು ಒಂಥರ ಬಟ್ಲು ಥರ ಆಯಿತು. ಈಗ ನೀವು ಏನಾದರೂ ಕೊಡಬೇಕು ಅಂತ ಇರ್ತೀರಾ, ಅರಿಶಿನ ಕುಂಕುಮ ಈ ಥರ ಎಲ್ಲ, ಅದನ್ನು ನೀವು ಈ ಥರ ಬಟ್ಲು ಥರ ಮಾಡಿರ್ತೀರಲ್ವ, ಇದರಲ್ಲಿ ಹಾಕಿ ನೀವು ಕೊಟ್ಟರೆ ಮಕ್ಳಿಗಂತೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇದರಲ್ಲಿ ನೀವು ಕೊಡೋ ಸ್ವೀಟು ಆ ಥರದ್ದು ಏನಾದರೂ ಬೇಕಾದರೆ ಹಾಕಿಬಿಟ್ಟು, ಈಗ ಹಬ್ಬಗಳ ಸೀಸನ್ ಅಲ್ವಾ, ಇದರಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇದನ್ನು ಇನ್ನೂ ಒಂಥರ ಹೇಳ್ತೀನಿ ನೋಡಿ. ಈಗ ಇದನ್ನು ಒಂದು ಸ್ವಲ್ಪ ಈ ಸೈಜಲ್ಲಿ ಕಟ್ ಮಾಡಿದ್ದೀರಲ್ವ, ಇದನ್ನು ಇನ್ನೊಂದು ಚೂರು ಚಿಕ್ಕದಾಗಿ ತೊಗೊಳ್ಳಿ, ಒಂದೇ ಒಂದು ಚೂರು ಚಿಕ್ಕದಾಗಿ. ಅದನ್ನು ಮಾಡಿದಾಗ ಇದ್ರೊಳಗಡೆನೇ ಅದನ್ನು ಇಟ್ಬಿಟ್ಟು ಡಬ್ಬಿ ಥರನೂ ನೀವು ಮಾಡಿಬಿಡ್ಬೋದು. ಅದು ಈಗ ಇದನ್ನು ತೋರಿಸ್ತೀನಿ ನಿಮಗೆ. ಇದನ್ನು ಮಾಡ್ತಾ ಇದ್ದೀವಲ್ವ, ಅದೇ ಶೇಪಲ್ಲಿ ಒಂದು ಸ್ವಲ್ಪ ಹೆಚ್ಚು ಹೀಗೆ ಹೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಈ ಫೋಲ್ಡಿಂಗ್ ಇದರಲ್ಲೆಲ್ಲ ಮಾಡೋವಾಗ ನೀವು ಫೋಲ್ಡ್ ಮಾಡ್ತೀರಲ್ಲ, ಅದು ತುಂಬ ಇಂಪಾರ್ಟೆಂಟು. ಮತ್ತು ಇದು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಪೇಪರು ಎರಡೂ ಕಡೆ ಒಂದೇ ಥರ ಇದ್ದರೆ ಚೆನ್ನಾಗಿರುತ್ತೆ. ಮಾಡ್ತೀರಲ್ಲ, ಸೇಮ್ ಫೋಲ್ಡಿಂಗ್ಗೆ ಅಷ್ಟೇ. ಇದು ಒಂಚೂರು ಸ್ವಲ್ಪ ಚಿಕ್ಕದಾಗಿ ಬರೋ ಹಾಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಗಮ್ಮು ಹಾಕ್ಬೋದು ಅದಕ್ಕೆ. ನಾನು ಸುಮ್ಮನೆ ಸ್ಟ್ಯಾಪ್ಲರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಬರುತ್ತಲ್ವ, ಇದನ್ನು ನೀವು ಕ್ಲೀನಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಎಲ್ಲ ಕೊಡೋಕ್ಕೂ ಆಗುತ್ತೆ, ಒಂಚೂರು ಓಪನ್ ಆಗಲ್ಲ ಇದು. ಈ ಥರ ನೀವು ನಿಮ್ಮ ಕೈಯಾರ ನೀವು ಮಾಡಿದರೆ ಇದಕ್ಕೊಂದು ಖುಷಿನೂ ಇರುತ್ತೆ. ಮತ್ತು ಒಂಥರ ಏನೂ ಮಾಡಿದಾರಲ್ಲ ಇವರು ಅಂತ ಎಲ್ಲರಿಗೂ ನೋಡೋಣ ಇದನ್ನು ಅನ್ನೋ ಒಂದು ಕುತೂಹಲ ಕೂಡ ಮೂಡುತ್ತೆ. ಮಕ್ಕಳಿದ್ರಂತೂ ಅವ್ರಿಗೆ ನೀವು ಇದನ್ನು ಹೇಳಿಕೊಟ್ರೆ ಅವ್ರು ತುಂಬ ಖುಷಿಯಾಗಿ ಕಲ್ತ್ಕೊಳ್ತಾರೆ. ಮತ್ತು ಅವ್ರ ಟೈಮ್ ಪಾಸ್ ಕೂಡ ಆಗುತ್ತೆ. ಏನೇನೋ ಮಾಡೋದಕ್ಕಿಂತ ಈ ಥರ ಒಂದು ಕರಕುಶಲ ಕಲೆಯನ್ನು ಮಾಡೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ನೋಡಿದ್ರಾ, ಇದನ್ನು ಇವಾಗ ಮರ ತೋರಿಸಿದ್ದೀನಲ್ವ, ಈ ಮರದಲ್ಲಿ ಕೂಡ ನೀವು ಇದು ಇನ್ನೊಂದು ಸ್ವಲ್ಪ ಈಗ ತೊಗೊಂಡಿರೋ ಇದಕ್ಕಿಂತನೂ ಇದು ತಿಕ್ಕಾಗಿದೆ ಪೇಪರು. ಇದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ರೆ ಇನ್ನೂ ದೊಡ್ಡದಾಗಿ ಬರುತ್ತೆ ಮರ. ಆವಾಗ ನೀವು ಅದರಲ್ಲೇ ಏನಾದರೂ ಬೇಕಾದರೆ ಇಟ್ಬಿಟ್ಟು ಇದನ್ನ ಹೋಲ್ಡ್ ಮಾಡಿ ನೀವು ಕೊಡ್ಬೋದು. ನೋಡಿ, ಸುಲಭವಾಗಿ ನಾನು ನಿಮಗೆ ಗೌರಿ ಹಬ್ಬಕ್ಕೆ ಮರದ ಬಾಗ್ನದ ಮರಗಳನ್ನು ಮಾಡೋದನ್ನು ತೋರಿಸಿದ್ದೀನಿ. ನೀವು ಕಲ್ತ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಲ ನೀವು ಮರ ಹೊರಗಡೆಯಿಂದ ತರಲಲ್ಲ, ಮನೇಲೇನೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಲ್ವ, ಅದ್ರ ಜೊತೇಲಿ ಈ ಥರದ ಮರಗಳನ್ನು ಕೂಡ ನೀವು ಇಟ್ಟು ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡಿ ನೀವು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಈ ಹಬ್ಬಗಳಲ್ಲಿ ಕೂಡ ಈ ಥರ ನೀವು ಮಾಡಿದರೆ ನೀವು ಹಬ್ಬಗಳಲ್ಲಿ ಫಂಕ್ಷನ್ಸಲ್ಲಿ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಅರಿಶಿನ ಕುಂಕುಮದ ಪ್ಯಾಕೆಟು ಅದು ಇಟ್ಬಿಟ್ಟು ನೀವು ಕೊಡ್ಬೋದು.
ಇದು ಕಲರಲ್ಲಿ ಸಿಗೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಎಲ್ಲರೂ ಎಸ್ದು ಬಿಡ್ತಾರೆ ಅಂತ ಅಂದ್ಕೋಬೇಡಿ, ಖಂಡಿತ ಪರ್ಸಲ್ಲಿ ಇಟ್ಕೊಳ್ತಾರೆ. ನಮಸ್ಕಾರ.